ಆಪರೇಷನ್ ಸಿಂಧೂರದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ನೀಡಿದಂತಹ ಸೋಫಿಯಾ ಖುರೇಶಿ ನಮ್ಮ ಕರ್ನಾಟಕದ ಸೊಸೆ, ಬೆಳಗಾವಿಯವರು. ಹಾಗಾದ್ರೆ ಸೋಫಿಯಾ ಖುರೇಶಿಗೆ ಸೇನೆಗೆ ಸೇರಬೇಕು ಅಂತ ಅನ್ಸಿದ್ಯಾವಾಗ? ಪ್ರೇರಣೆ ಏನು? ಆಕೆಯ ಬಗ್ಗೆ ಆಕೆಯ ಮಾವ ಹೇಳಿದ್ದೇನು? ಆಕೆಯ ಪತಿಯ ಊರಲ್ಲಿ ಸಂಭ್ರಮದ ವಾತಾವರಣ ಯಾವ ರೀತಿಯಾಗಿದೆ? ಆಕೆಯ ಬಗ್ಗೆ ಕುತೂಹಲಕಾರಿ ಮಾಹಿತಿಗಳು ಇಲ್ಲಿವೆ ನೋಡಿ. ಆಪರೇಷನ್ ಸಿಂಧು ಇದು ಹೆಸರು ಮಾತ್ರವಲ್ಲ, ಇದೊಂದು ಶಕ್ತಿ. ಇದೇ ಶಕ್ತಿ ಪಾಪಿ ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸಿದೆ. ಇದೇ ಶಕ್ತಿ ಭಾರತದ ಪವರ್ ಏನು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಿದೆ. ಇಷ್ಟೇ ಅಲ್ಲ, ಜಗತ್ತಿಗೆ ಅಹಿಂಸೆಯ ಪಾಠ ಮಾಡಿದ್ದ ದೇಶವನ್ನ ಕೆಣಕಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಸಾಕ್ಷ್ಯ ಒದಗಿಸಿದೆ. ದುಷ್ಟ ಶಕ್ತಿಗಳು ಇನ್ನೊಂದು ಬಾರಿ ಭಾರತದ ಕಡೆ ಕಣ್ಣೆತ್ತಿ ನೋಡೋದಕ್ಕೂ ಭಯ ಪಡಬೇಕು ಅನ್ನೋ ಹಾಗೆ ಪಾಠ ಕಲಿಸಿದೆ. ಆಪರೇಷನ್ ಸಿಂಧೂರ್ ಅನ್ನೋ ಹೆಸರು ಕೇಳಿದ್ರೇನೆ ಒಂದು ಬಾರಿ ಮೈ ನವಿರೇಳುತ್ತೆ. ಮೋದಿ ಪ್ಲಾನ್, ಡೋಬಲ್ ಬ್ಲೂ ಪ್ರಿಂಟ್ ಇದೆಲ್ಲವನ್ನು ಜಾರಿ ಮಾಡಿದ ಸೇನೆಯ ತಾಕತ್ತನ್ನು ನೋಡಿ ಮೈ ಜುಮ್ಮೆನ್ನುತ್ತೆ. ಇದರ ಜೊತೆಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಇಂಚಿಂಚು ಮಾಹಿತಿ ನೀಡಿದ ಮಹಿಳಾ ಅಧಿಕಾರಿಗಳ ಕುರಿತು ಹೆಮ್ಮೆ ಎನಿಸುತ್ತೆ. ಅದರಲ್ಲಿ ಓರ್ವ ಮಹಿಳೆ ಕರ್ನಾಟಕದ ಸೊಸೆ ಅನ್ನೋ ವಿಚಾರ ಗೊತ್ತಾದಾಗ ಮತ್ತಷ್ಟು ರೋಮಾಂಚನವಾಗುತ್ತೆ. ಹೌದು, ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ನೀಡಿದ್ದ ಸೋಫಿಯಾ ಖುರೇಶಿ ಕರ್ನಾಟಕ ಸೊಸೆ. ರಾಕ್ಷಸ ಸಂಹಾರದ ಇಂಚಿಂಚು ಮಾಹಿತಿ ನೀಡಿದ ಸೋಫಿಯಾ ಕರ್ನಾಟಕದ ಸೊಸೆ. ಗುಜರಾತ್ನಲ್ಲಿ ಜನಿಸಿದ ಸೋಫಿಯಾ ಮದುವೆಯಾಗಿದ್ದು ಬೆಳಗಾವಿಯ ಕನ್ನಡಿಗನನ್ನು. ಕರ್ನಲ್ ಸೊಸೆಯ ಬಗ್ಗೆ ಸೋಫಿಯಾ ಮಾವ ಕುಟುಂಬಸ್ಥರು ಹೇಳಿದ್ದೇನು? ಎಸ್, ಇದು ಕೊಣ್ಣೂರು, ಬೆಳಗಾವಿಯ ಗೋಕಾಕ್ ತಾಲೂಕಿನ ಊರಿದು. ಆಪರೇಷನ್ ಸಿಂಧೂರ್ ಆದ್ಮೇಲೆ ಈ ಊರಿನಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಆಪರೇಷನ್ ನಂತರ ಆ ಆಪರೇಷನ್ ಬಗ್ಗೆ ಇಬ್ಬರು ಮಹಿಳಾಧಿಕಾರಿಗಳು ಮಾಹಿತಿ ನೀಡಿದ್ರು. ಈ ವೇಳೆ ಈ ಊರಿನ ಸಂಭ್ರಮ ದುಪ್ಪಟ್ಟಾಯ್ತು. ಯಾಕೆ ಅಂತೀರಾ? ಆ ಮಹಿಳಾ ಅಧಿಕಾರಿಗಳಲ್ಲಿ ಒಬ್ಬರು ಈ ಊರಿಗೆ ಸಂಬಂಧಪಟ್ಟವರು. ಹೌದು, ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ನೀಡಿದ್ದ ಕರ್ನಲ್ ಸೋಫಿಯಾ ಖುರೇಶಿ ಇದೇ ಊರಿನ ಸೊಸೆ. ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ನೀಡಿದ್ದ ಮಹಿಳಾ ಅಧಿಕಾರಿ ತಮ್ಮೂರಿನ ಸೊಸೆ ಅನ್ನೋದು ಗೊತ್ತಾಗ್ತಾಗಿದ್ದಂತೆ ಆ ಊರಲ್ಲಿ ಸಂಭ್ರಮ ಜೋರಾಗಿತ್ತು. ಸೋಫಿಯಾರ ಮಾವನ ಮನೆಗೆ ಬಂದ ಊರಿನ ಜನ ಸೋಫಿಯಾರ ಕುಟುಂಬಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ತಂದೆಯು ಅಜ್ಜನು ಮಿಲಿಟರಿಯಲ್ಲಿ ಸೇವೆ. ಇದೇ ಖುರೇಶಿ ಸೇನೆಗೆ ಸೇರಲು ಪ್ರೇರಣೆ. 2015ರಲ್ಲಿ ಬೆಳಗಾವಿಯ ತಾಜುದ್ದೀನ್ ಜೊತೆ ಪ್ರೇಮ ವಿವಾಹವಾಗಿದ್ದ ಸೋಫಿಯಾ. ಕರ್ನಲ್ ಸೋಫಿಯಾ ಖುರೇಶಿ ಗುಜರಾತ್ ಮೂಲದವರು. ಸೋಫಿಯಾರ ತಂದೆ ಮತ್ತು ಅಜ್ಜ ಇಬ್ಬರೂ ಕೂಡ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇದೇ ಸೋಫಿಯಾ ಸೇನೆಗೆ ಸೇರಲು ಪ್ರೇರಣೆಯಾಯಿತು. ಬಯೋಕೆಮಿಸ್ಟ್ರಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದ ಸೋಫಿಯಾ ನಂತರ ಸೇನೆ ಸೇರಿದ್ರು. 2015ರಲ್ಲಿ ಸೇನೆಯಲ್ಲೇ ಇದ್ದ ಬೆಳಗಾವಿಯ ತಾಜುದ್ದೀನ್ ಬಾಗೇವಾಡಿಯನ್ನ ಪ್ರೀತಿಸಿ ಮದುವೆಯಾಗಿದ್ರು. ಸದ್ಯ ಸೋಫಿಯಾ ಅವರು ಜಮ್ಮುವಿನಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದು, ಪತಿ ತಾಜುದ್ದೀನ್ ಬಾಗೇವಾಡಿ ಅವರು ಝಾನ್ಸಿಯಲ್ಲಿ ಕರ್ನಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇದರ ಜೊತೆಗೆ ಇನ್ನೂ ಹಲವಾರು ಸಾಧನೆಗಳು ಸೋಫಿಯಾ ಖುರೇಶಿ ಅವರ ಲಿಸ್ಟ್ನಲ್ಲಿವೆ.
ಅಂತಾರಾಷ್ಟ್ರೀಯ ಸಮರಾಭ್ಯಾಸದಲ್ಲಿ ಮಿಲಿಟರಿ ತುಕಡಿ ಮುನ್ನಡೆಸಿದ ಮೊದಲ ಭಾರತೀಯ ಮಹಿಳೆ ಎಂಬ ಖ್ಯಾತಿ ಸೋಫಿಯಾರಿಗಿದೆ. ಇದರ ಜೊತೆಗೆ 18 ರಾಷ್ಟ್ರಗಳು ಭಾಗವಹಿಸೋ ಫೋರ್ಸ್ 18 ಮಿಲಿಟರಿ ಅಭ್ಯಾಸದಲ್ಲಿ ಏಕೈಕ ಮಹಿಳಾ ಕಮಾಂಡರ್ ಆಗಿದ್ದರು ಎಂಬ ಖ್ಯಾತಿಯನ್ನು ಸೋಫಿಯಾ ಹೊಂದಿದ್ದಾರೆ. ಇದರ ಜೊತೆಗೆ 2006ರಲ್ಲಿ ಕಾಂಗೋ ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು. 2010ರಿಂದ ಶಾಂತಿ ಪಾಲನಾ ಕಾರ್ಯಾಚರಣೆಗಳಲ್ಲಿ ಸೋಫಿಯಾ ಸಕ್ರಿಯವಾಗಿದ್ರು. 2016ರಲ್ಲಿ ಕಾರ್ಪ್ಸ್ ಆಫ್ ಸಿಗ್ನಲ್ಸ್ನ ಕರ್ನಲ್ ಆಗಿ ಸೋಫಿಯಾ ಸೇರಿದ್ರು. ಇದಲ್ಲದೆ ಆಸಿಯಾನ್ ಪ್ಲಸ್ ಬಹುರಾಷ್ಟ್ರೀಯ ಯುದ್ಧಾಭ್ಯಾಸದಲ್ಲಿ ಭಾಗಿಯಾಗಿದ್ದರು. ಶಾಂತಿ ಪಾಲನಾ ಕಾರ್ಯಾಚರಣೆಗಳಿಗೆ ತರಬೇತಿ ನೀಡುವಲ್ಲಿ ಸೋಫಿಯಾ ಪರಿಣತಿ ಪಡೆದಿದ್ದಾರೆ. ಸೋಫಿಯಾರಾಗಿದೆಲ್ಲ ಸಾಧನೆ ಕರ್ನಾಟಕಕ್ಕೆ ಹೆಮ್ಮೆ. ಆಪರೇಷನ್ ಸಿಂಧೂರ್ ಬಗ್ಗೆ ಸೋಫಿಯಾ ಖುರೇಶಿ ಮಾಹಿತಿ ನೀಡುತ್ತಾಗಿದ್ದಂತೆ ಬೆಳಗಾವಿಯ ಸೋಫಿಯಾರ ಮನೆಯಲ್ಲಿ ಸಂತಸ ಜೋರಾಗಿತ್ತು. ಈ ವೇಳೆ ಸೋಫಿಯಾರ ಬಗ್ಗೆ ಮಾತಾಡಿದ ಸೋಫಿಯಾರ ಮಾವ ಗೌಸಾ, ಟಿವಿಯಲ್ಲಿ ನಮ್ಮ ಸೊಸೆ ನೋಡಿದ್ಮೇಲೆ ಖುಷಿಯಾಗಿದೆ. ನಮ್ಮ ಸೊಸೆ ಗೌರವ ಹೆಚ್ಚಿಸಿದ್ದಾರೆ. ದೇಶದ ಸಲುವಾಗಿ ದುಡಿಯಿರಿ ಅಂತ ಮಕ್ಕಳಿಗೆ ಹೇಳಿದ್ದೆ. ಮಕ್ಕಳು ದೇಶ ಸೇವೆ ಸಲ್ಲಿಸುತ್ತಿದ್ದಾರೆ. ಇಬ್ಬರಿಗೂ ಗುಜರಾತ್ನಲ್ಲಿ ಮದುವೆ ಮಾಡಿದ್ದೇವೆ. ಇಬ್ಬರು ಕರ್ನಲ್ ಆಗಿದ್ದಾರೆ. ಮನೆಯಲ್ಲಿ ಹಬ್ಬದ ವಾತಾವರಣ ಆಗಿದೆ. ಜನರೆಲ್ಲರೂ ನಮಗೆ ಗೌರವ ಸಲ್ಲಿಸುತ್ತಿದ್ದಾರೆ ಎಂದಿದ್ದಾರೆ. ಟಿವಿಯಾಗ ನೋಡಿಕೊಂಡ್ರೆ ನಮಗೂ ಒಂದು ಖುಷಿ ಆಯ್ತು, ಹೆಮ್ಮೆ ಆಯ್ತು. ಮತ್ತು ನಮ್ಮ ದೇಶ ಸಲುವಾಗಿ ಅವ್ರು ದುಡ್ಯಾಕತ್ತಾರ ಅಂದ ಬಳಕ ನಮಗೂ ಒಂಥರ ಖುಷಿ ಅನ್ನಿಸ್ತಾರೆ. ನಮಗೊಂಥರ ಭಾಳ ದೊಡ್ಡದ ಹೆಮ್ಮೆ ರೀ ಇದು. ಒಂದು ರಂಜಾನ್ ಹಬ್ಬ ಇದ್ದಂಗೆ ನಮಗೊಂದು ಹೆಮ್ಮೆ ಆತ್ರಿ. ನಾವು ಅದರಿಂದ ಎಲ್ಲರಿಗೂ ಕೈ ಮುಗಿದು ಹೇಳೋದಂದ್ರೆ ನಾವು ಎಲ್ಲ ಅಣ್ತಂಬರಂಗದೀವು, ಇದೇ ಥರ ಇರೋನು. ಆದರೆ ಪಾಕಿಸ್ತಾನದವ್ರಿಗೆ ಮಾತ್ರ ಚಲೋ ಬುದ್ಧಿ ಕಲಿಸ್ಬೇಕಂತೇಳಿ ನಮ್ಮ ಮಕ್ಕಳಿಗೆಲ್ಲ ಹೇಳೇ ಬಿಟ್ಟಿದ್ವಿ ರೀ. ಹಂಗೇನಿಲ್ಲ ರೀ, ಎಲ್ಲ ಚಲೋ ಅದ. ಕೊಂಡೂರಿನಲ್ಲಿ ಎಲ್ಲರೂ ನಿಮ್ಮನ್ನ ಗೌರವದಿಂದ ಕಾಣ್ತಾರೆ. ಹೌದ್ರಿ ಸರ್, ಎಲ್ಲರೂ ಈ ಗೌರವದಿಂದ ಮುಂಜಾನೆದ ಎಲ್ಲರೂ ಕರೆದು ಮಾತಾಡ್ತಿದ್ದಾರೆ. ಮಾವನ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಸೋಫಿಯಾ ಖುರೇಶಿಗೆ ಯಾವ ಆಹಾರ ಇಷ್ಟ ಆಗುತ್ತಾ? ಸೋಫಿಯಾ ಆಗಾಗ ಬೆಳಗಾವಿಗೆ ಬರ್ತಾರೆ. ಮಾವನ ಮನೆಗೆ ಬರುವಾಗ ತುಂಬಾ ಲವಲವಿಕೆಯಿಂದಾಗಿರ್ತಾರೆ. ಸೋಫಿಯಾ ಮತ್ತು ಮಗ ಮನೆಗೆ ಬಂದಾಗ ಬಹಳ ಫ್ರೀ ಇರ್ತಾರೆ, ಲವಲವಿಕೆಯಿಂದಾಗಿರ್ತಾರೆ. ಸೊಸೆಗೆ ಜವಾರಿ ಕೋಳಿ ರೊಟ್ಟಿ ಇಷ್ಟ. ಅವರೇ ಹೋಗಿ ಕಬ್ಬು ತರ್ತಾರೆ. ಕಬ್ಬು ಅಂದ್ರೆ ಬಹಳ ಇಷ್ಟ. ನಿಮ್ಮೂರು ಚೆನ್ನಾಗಿದೆ ಅಂತ ಹೇಳ್ತಾರೆ. ವಾಕಿಂಗ್ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ, ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾರೆ ಅಂತ ಸೋಫಿಯಾ ಮಾವ ಹೇಳಿದ್ದಾರೆ. ಊಟ ಭಾಳ ಹಿಡಿಸ್ತೈತ್ರಿ. ಯಾಕಂದ್ರೆ ಇಲ್ಲೆಲ್ಲ ಜವಾರಿ ರೊಟ್ಟಿ ಮತ್ತು ಜವಾರಿ ಕೋಳಿ ಅವ್ರಿಗೆ ಭಾಳ ಒಂಥರ ಮನಸ್ಕ ಕಬ್ಬ ಸ್ವಂತ ಹೋಗಿ ಕಬ್ಬನಾಗ ಕಬ್ಬ ತಗೊಂಡ್ ಬರ್ತಾರ್ರಿ. ಇದ್ರಿಗೆ ಹೋಗಿ ಅವ್ರಿಗೆ ಭಾಳ ಒಂದು ನಮ್ಮ ಭಾಳ ಅನುಕೂಲ ಅನ್ಸುತ್ತೆ. ನೀವು ಹೋಗಿದ್ರಿ ಸರ್? ಹೋಗಿದ್ದೆ ಸರ್. ಅವಾಗ ನಿಮಗೇನು ಹೇಳ್ತಿದ್ರು? ಅಲ್ಲಿ ನಿಮ್ಮೂರು ಚಲೋ ಐತಿ, ನಮ್ದು ಇಲ್ಲೆಲ್ಲ ಗೋಧಿದ ಮತ್ತೆಲ್ಲ ಅಲ್ಲಿ ಎಲ್ಲ ಫ್ರೂಟ್ ಗಿರೂಟ್ ಎಲ್ಲ ಇತರದಿರಲ್ಲ, ನಮ್ಗೆ ನ್ಯಾಚುರಲ್ ಇರ್ತೈತ್ರಿ. ಹಿಂಗಾಗಿ ಅವ್ರು ಅಲ್ಲೂ ಇದ್ದವ್ರಿ. ನಾವು 4 ತಿಂಗಳು ಅಲ್ಲೇ ಇದ್ರಿ. ನಿಮಗೂ ಆರೋಗ್ಯ ಸಂಬಂಧ ಇಲ್ಲ ಏನೋ ಸಲಹೆ ಕೊಟ್ಟಿದ್ರು? ಹೌದ್ರಿ ಸರ್, ನನಗೆ ಸ್ವಲ್ಪ ಸ್ಟಮಕ್ ನಾನು ಶುಗರ್ ಮತ್ತೆ BP ಐತ್ರಿ. ಸ್ವಲ್ಪ ರನ್ನಿಂಗ್ ಮಾಡ್ತಾ ಬರ್ರಿ, ಹೊಡ್ಕೋತ ಹೋಗ್ತಾ ಬರ್ರಿ, ಹಂಗಾಗಿ ಹೇಳ್ತಾರೆ. ಸೋಫಿಯಾ ಮೈದುನ ಕೂಡ ಸೋಫಿಯಾರ ಬಗ್ಗೆ ಮಾತಾಡಿದ್ದಾರೆ. ಸೋಫಿಯಾರ ಸಾಧನೆ ಬಗ್ಗೆ ಕೊಂಡಾಡಿದ್ದಾರೆ. ನಾವು ಮುಂಜಾನೆ ನಮ್ಮ ದೋಸ್ತುಗಳು ಎಲ್ಲ ಮೊಬೈಲ್ದಾಗ ನನಗೆ ವಾಟ್ಸಪ್ ಮಾಡಕ್ ಚಾಲು ಮಾಡ್ರಿ. ಆ ನಂತರ ನೋಡಿ ನಂತರ ನಮ್ಗೆ ಗೊತ್ತಾದ್ರೆ ನಮ್ಮ ಅಪ್ಪ ಅವ್ರಿಗೆ ಯಾರಿಗೂ ಗೊತ್ತಿರಾಕಿಲ್ರಿ. ಹೊಳೆ ನಮ್ಮ ಮನೆಗೆ ಬಂದ ಕಿಸಿಂದ ಎಲ್ಲ ನ್ಯೂಸ್ ಚಾನೆಲ್ ಹಚ್ಚಿನ್ರಿ. ಅವಾಗ ನೋಡ್ರಿ ನಮ್ಗೆ ಭಾಳ ಖುಷಿ ಆತ್ರಿ. ಇಂಥ ಮಾಡಿದಾರ ಅಂತ ನಮಗೂ ಭಾಳ ಇದಾತ್ರಿ. ಆ ನಂತರ ನಾವು ಕಾಲ್ ಮಾಡ್ಬೇಕಂದ್ರೆ ಕಾಲ್ ಅವ್ರು ರಿಸೀವ್ ಮಾಡಿದಿಲ್ರಿ. ಒಳ್ಳೆ ಕೆಲಸ ಮಾಡಿದಾರೆ ಅವ್ರ. ಹಿಂಗೆ ಮಾಡ್ಬೇಕ್ರಿ. ಅವ್ರು ಪಾಕಿಸ್ತಾನ ಒಟ್ಟು ಇದು ಮಾಡ್ಬೇಕು. ಅವ್ರು ಹೇಳ್ರಿ ಅದ ನಾವು ಅದ ನೋಡ್ಕಿಸಿಂದ ನಮಗೂ ಇದಾಗತ್ತೈತ್ರಿ. ಅಂದ್ರೆ ನಾವು ಫೋನ್ ಹಚ್ಕಿಸಿಂದ ಕೇಳತ್ತಿದ್ದು ಇದ್ರ ಬಗ್ಗೆ ಏನಾರ ಮಾಡೋರಿದ್ರು ಏನು ಮಾಡ್ರಿ, ಅವ್ರು ಇದು ಮಾಡ್ರಿ ಅಂತ. ಒಟ್ಟು ಆಗತೈತಿ, ನೀವು ಗಪ್ ಇರ್ರಿ, ನಮ್ಗೆ ಇಟ್ಟ ಒಟ್ಟು ಹೇಳ್ಕೊತ ಹೋದ್ರ ಅವ್ರು ಮಾಡ್ರಿ. ಕರ್ನಲ್ ಸೋಫಿಯಾ ಖುರೇಶಿ ಮಿಲಿಟರಿ ಕುಟುಂಬಕ್ಕೆ ಸೇರಿದವರು. ಅವರ ತಂದೆ ತಾಜ್ ಮೊಹಮ್ಮದ್ ಖುರೇಶಿ ಅವರು ಕೂಡ ಸೈನ್ಯದಲ್ಲಿದ್ದರು. ಆಗ ಅವರು ಬಾಂಗ್ಲಾದೇಶದ ಯುದ್ಧದಲ್ಲಿ ಹೋರಾಡಿದ್ದಾರೆ. ಸರ್ಕಾರ ತನಗೆ ಅವಕಾಶ ನೀಡಿದ್ರೆ ನಾನೇ ಹೋಗಿ ಪಾಕಿಸ್ತಾನವನ್ನು ನಾಶ ಮಾಡುತ್ತೇನೆ, ಪಾಕಿಸ್ತಾನ ನಾಶವಾಗಬೇಕು, ಪಾಕ್ ವಿಶ್ವ ಭೂಪಟದಲ್ಲಿ ಸ್ಥಾನ ಪಡೆಯಲು ಅರ್ಹವಲ್ಲ ಎಂದು ಹೇಳಿಕೊಂಡಿದ್ದಾರೆ. ಗುಜರಾತ್ನಲ್ಲಿರೋ ಗಿಡೀ ಕುಟುಂಬ ಸೋಫಿಯಾ ಖುರೇಶಿ ಸಾಧನೆಯನ್ನ ಕೊಂಡಾಡುತ್ತಿದೆ.